ನಮಸ್ಕಾರ. ನಿಗೂಢ ಲಿಪಿಗಳ ಜಗತ್ತಿನಲ್ಲಿ ನಾವಿಂದು ಹೊಸದಾದ ದಾರಿಯಲ್ಲಿ ಸಾಗೋಣ. ಕಂಚಿನ ಯುಗಕ್ಕೆ ಸೇರಿದ್ದಂತಹ, ಹಿಂದೆಂದಿಯೋ ಕಣ್ಮರೆಯಾಗಿದ್ದಂತಹ ಜಗತ್ತಿನ ಅತ್ಯಂತ ಪ್ರಾಚೀನ ಸಾಹಿತ್ಯವನ್ನ ತನ್ನ ಒಡಲಿನೊಳಗಡೆ ಬರವಣಿಗೆಯಲ್ಲಿ ಅಡಗಿಸಿ ಇಟ್ಟುಕೊಂಡಿರ್ತಕ್ಕಂತಹ ಲಿಪಿಯೊಂದು ಭಾಷೆ ಮತ್ತು ಲಿಪಿ ತಜ್ಞರಿಗೆ ಎಂತಹ ಸವಾಲನ್ನ ಎಸೆದಿತ್ತು, ಅಂತಹ ದಾರಿನಲ್ಲಿ ಸಾಗಿ ಅವರು ಹೇಗೆ ಗುರಿಯನ್ನು ಮುಟ್ಟಿದ್ರು ಅಂತಕ್ಕಂಥದ್ದು ನಮ್ಮ ಇಂದಿನ ವಿಚಾರ ಆಗಿದೆ. ಜಗತ್ತಿನ ಮೊಟ್ಟ ಮೊದಲ ಸಾಹಿತ್ಯ ಕೃತಿ ಅಥವಾ ಮಹಾಕಾವ್ಯ ಯಾವುದು ಎಂಬ ಪ್ರಶ್ನೆಗೆ ನಾವು ಗ್ರೀಕ್, ಭಾರತ, ಚೀನಾಗಳಂತ ನೋಡ್ತಕ್ಕಂಥದ್ದು ಸಹಜ ಅಂತ ಭಾಸ ಆಗುತ್ತೆ. ಆದರೆ ಇವೆಲ್ಲವುಗಳಿಗಿಂತ ಸಾವಿರಾರು ವರ್ಷಗಳ ಹಿಂದೆನೆ ನಾವು ಊಹಿಸದ ಮೂಲದಲ್ಲಿ ಇದಕ್ಕೆ ಉತ್ತರ ದಕ್ಕತೆ ಅಂತ ಅನ್ನೋದನ್ನ ಸೋಜಿಗಾದರೂ ಕೂಡ ಸತ್ಯ. ಇದಕ್ಕಾಗಿ ನಾವು ಜಗತ್ತಿನ ಅತ್ಯಂತ ಪ್ರಾಚೀನವಾದ ಲಿಖಿತ ನಾಗರಿಕತೆ ಯಾವುದು, ಅದರ ಸಾಧನೆಗಳು ಏನು ಅಂತ ತಿಳ್ಕೋಬೇಕಾಗುತ್ತೆ. ಪೂರಕವಾಗಿ ಪರ್ಯಟನೆ, ಉತ್ಖನನ, ಬೌದ್ಧಿಕ ಪರಿಶ್ರಮಗಳ ಯಾನವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಇಂತಹ ಯಾನ ಪರ್ಷಿಯಾದಲ್ಲಿ ಪ್ರಾರಂಭ ಆಗಿ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿ ನಡುವಿನ ಪ್ರದೇಶಗಳಲ್ಲಿ ಸಾಗಿ ಬೆಬಿಲೋನಿಯಾ, ಅಸ್ಟೀರಿಯಾಗಳ ಹಾಳು ನೆಲೆಗಳಲ್ಲಿ ಕೊನೆಗೊಳ್ಳುತ್ತೆ. ನಿಗೂಢವಾಗಿದ್ದ ಪ್ರಾಚೀನ ಲಿಪಿಯೊಂದನ್ನ ಬಿಡಿಸ್ತಕ್ಕಂಥ ಮಹಾಬೌದ್ಧಿಕ ಸಾಹಸದ ಯಾನವನ್ನ ನಾವೀಗ ಕೈಗೊಳ್ಳೋಣ ಬನ್ನಿ. ಪರ್ಷಿಯಾದ ಪಿರಾಜ್ ನಗರದ ವಾಯುವ್ಯ ದಿಕ್ಕಿಗೆ 64 ಕಿಲೋಮೀಟರ್ ದೂರದಲ್ಲಿ ದಟ್ಟ ಕಂದು ಬಣ್ಣದ ಸುಣ್ಣ ಶಿಲೆಯ ರಹಮತ್ ಹೆಸರಿನ ಪರ್ವತ ಸ್ತಂಭಗಳು ಹರಡಿಕೊಂಡಿದ್ದಾವೆ. ಈ ಪರ್ವತಗಳ ಇಳಿಜಾರಿನ ಎದುರಿಗಿರ್ತಕ್ಕಂಥ ಬಯಲಿನಲ್ಲಿ ವರ್ತುಲಾಕಾರದಲ್ಲಿರುವಂತೆ ಜಗಲಿ ರೂಪದಲ್ಲಿ ಒಂದು ದೊಡ್ಡ ಪೀಠಭೂಮಿ ಇದೆ. ನಿಸರ್ಗ ನಿರ್ಮಿತವಾದಂತಹ ಜಗಲಿ ಅಂತ ಈ ಪ್ರದೇಶದ ಮೂಲಕ ಮಾನವ ನಿರ್ಮಿತವಾದಂತಹ ಒಂದು ಗೋಡೆ ಇದ್ದು, ಅದರಾಚೆಯ ಭೂಮಿಯನ್ನ ಮಟ್ಟಸಗೊಳಿಸಿ ಅದರ ಮೇಲೆ ಕಟ್ಟಲಾದಂತಹ ಬೃಹತ್ ಕಟ್ಟಡಗಳ ಕುರುಹುಗಳು ತಲೆ ಎತ್ತಿ ನಿಂತಿದ್ದಾವೆ. ಇಂದೊಮ್ಮೆ ಭವ್ಯವಾಗಿದ್ದಂತಹ ಈ ನಿರ್ಮಾಣಗಳು ಕಾಲನ ಹೊಡೆತಕ್ಕೆ ಸಿಕ್ಕಿ ಹಾಳಾಗಿ ಅವುಗಳ ಹಿಂದಿನ ವೈಭವವನ್ನು ಸಾರುವ ರೀತಿಯಲ್ಲಿ ಬೃಹತ್ ಸುಂದರವಾದಂತಹ ಕಂಬಗಳು, ದ್ವಾರಗಳು, ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಂತಹ ಶಿಲಾಫಲಕಗಳು, ಕುಸಿದ ಮೆಟ್ಟಲುಗಳು, ಆಸರೆ ಗೋಡೆಗಳು, ಮಾನವನ ತಲೆ ಹೊಂದಿದಂತಹ ಗುಳಿಯ ಶಿಲ್ಪಗಳು, ಮುರಿದ ಚಾವಣಿಗಳು ಕಂಡುಬರ್ತವೆ. ಮೆಟ್ಟಿಲುಗಳ ಎಡಬಲದಲ್ಲಿ ಉಬ್ಬು ಶಿಲ್ಪಗಳಿದ್ದಾವೆ. ಮೂಲದಲ್ಲಿ 72 ಸಂಖ್ಯೆಯಲ್ಲಿದ್ದಂತಹ ಕಂಬಗಳಲ್ಲಿ ಬಹುತೇಕ ಕಂಬಗಳು ಉರುಳಿ ಕೆಲವು ಮಾತ್ರ ಸ್ವಸ್ಥಾನದಲ್ಲಿ ಇದ್ದಾವೆ. ಇಂತಹ ಪಾಳು ನೆಲೆಯಲ್ಲಿ ಹಲವಾರು ಶಿಲಾಶಾಸನಗಳು ಕಿಕ್ಕಿರಿದು ತುಂಬಿದ್ದಾವೆ. ಈ ನೆಲೆ ಈಗ ತಹ್ ಎ ಶಂಶೀರ್ ಅಂದ್ರೆ ಪಾರ್ಸೆ ಅಂತ ಕರೆಯಲಾಗ್ತಾ ಇದೆ. ಹಿಂದೆ ಇದನ್ನ ಪರ್ಸೆ ನಗರ ಅಂತ ಕರಿತಾ ಇದ್ರು. ಶಿಷ್ಟ ಸಾಹಿತ್ಯ ಇವುಗಳನ್ನ ತಖ್ತ್ ಇ ಕೈ ಕುಸ್ರೋ ಅಥವಾ ಕುಸ್ರೋನ ಸಿಂಹಾಸನ ಅಂತ ಗುರುತಿಸಿದ್ರೆ, ಹಲವಾರು ಸಲ ಇದನ್ನ ಕಹನ್ ಇ ಲಾರಾ ಅಥವಾ ಡೇರಿಯ ಸರಮಣಿ ಅಂತ ಸಹ ಕರೆಯಲಾಗ್ತಾ ಇತ್ತು. 14ನೇ ಶತಮಾನದ ವೇಳೆಗೆ ಅಲ್ಲಿ ಭವ್ಯವಾಗಿ ನಿಂತಿದ್ದಂತಹ 40 ಸ್ತಂಭಗಳನ್ನ ಅನುಸರಿಸಿ ಸ್ಥಳೀಯರ ಜನರ ನಾಲಿಗೆ ಮೇಲೆ ಅದನ್ನ ಚಾಲ್ ಮಿನಾರ್ ಅಂದ್ರೆ 40 ಕಂಬಗಳು ಅಂತ ಹೆಸರಾಗಿತ್ತು. ಸಾಮಾನ್ಯ ಶಕೆ 1220ರಲ್ಲಿ ಒಡೋರಿಕ್ ಅಂತಕ್ಕಂಥ ಒಬ್ಬ ವ್ಯಾಪಾರಿ ತಾನು ಪರ್ಸೆಪೋಲಿಸ್ ಅಂತಕ್ಕಂಥ ಹಾಳಾದ ದೊಡ್ಡ ಪಟ್ಟಣವನ್ನು ಕಂಡೆ ಅಂತ ದಾಖಲೆ ಮಾಡಿದ. ಆಗಿನ್ನು ಮುದ್ರಣ ತಂತ್ರಜ್ಞಾನ ಇಲ್ಲದೆ ಇರೋದ್ರಿಂದ ಅದು ಹಸ್ತಪ್ರತಿನಲ್ಲೇ ಉಳ್ಕೊಂಡಿತು. ಪರ್ಷಿಯಾಕ್ಕೆ ಭೇಟಿ ಕೊಟ್ಟಂತಹ ವೆನಿಸ್ ರಾಯಭಾರಿ ಗಿಯೋಸಫೆತ್ ಬಾರ್ಬೆರೋ ಪರ್ಸೆಪೋಲಿಸ್ನ ಕಂಬಗಳ ಮೇಲೆ ಪರ್ಷಿಯನ್ ಶಾಸಗಳಿವೆ ಅಂತ ತಿಳಿಸ್ತಕ್ಕಂಥ ಲೇಖನವೊಂದನ್ನ 1540ರಲ್ಲಿ ಪ್ರಕಟಿಸಿದ. 1588ರಲ್ಲಿ ಆಲ್ಬುಕರ್ಕ್ ಪರ್ಷಿಯಾದ ಕೊಲ್ಲಿಯ ಪ್ರದೇಶದ ಮಾರ್ಗಗಳನ್ನ ತನ್ನ ವಶಪಡಿಸಿಕೊಂಡಿದ್ದ. ಈ ನೆಲೆ ಅಲ್ಪ ಕಾಲದಲ್ಲಿಯೇ ಪೋರ್ಚುಗೀಸರ ನೇತೃತ್ವದಲ್ಲಿ ವ್ಯಾಪಾರ ಚಟುವಟಿಕೆ ಕೇಂದ್ರ ಆಗಿ ಬದಲಾಯಿತು. ಮುಂದಿನ 50 ವರ್ಷಗಳಲ್ಲಿ ಇದು ಪಾಶ್ಚಾತ್ಯರ ವ್ಯಾಪಾರ ವಹಿವಾಟುಗಳ ಮೂಲಕ ಪರ್ಷಿಯಾ ಹೊರ ಜಗತ್ತಿಗೆ ಹೆಚ್ಚು ತೆರೆದುಕೊಳ್ಳತೊಡಗಿತು. 17ನೇ ಶತಮಾನದಲ್ಲಿ ಸ್ಪೇನ್ ಮತ್ತು ಪೋರ್ಚುಗೀಸ್ ಒಂದೇ ಚಕ್ರಾಧಿಪತ್ಯದಕ್ಕೆ ಬಂದವು. ಅದರ ದೊರೆ 3ನೇ ಫಿಲಿಪ್ ಆಳ್ವಿಕೆಗೆ ಒಳಪಟ್ಟು. ಈತನ ಆದೇಶದ ಅನುಗುಣವಾಗಿ ಸಾಮಾನ್ಯ ಶಕೆ 1608ರಲ್ಲಿ ಭಾರತದ ಗೋವಾದಲ್ಲಿದ್ದಂತಹ ಪೋರ್ಚುಗೀಸರ ವೈಸ್ರಾಯ್ ಅಗಸ್ಟೀನಿಯನ್ ಫ್ರಿಯಾಲ್ ಆಂಟೋನಿಯೋ ಡಿ ಗೌಪೆ ಮುಂದಾಳತ್ವದ 3 ತಂಡ ಪರ್ಷಿಯಾಕ್ಕೆ ಭೇಟಿ ಇತ್ತಿತು. ಆಂಟೋನಿಯೋ ಡೆ ಗೌರ್ ಚಾಲ್ಮಿನಾರ್ ಅಂತ ಸ್ಥಳೀಯವಾಗಿ ಕರೆಯಲಾಗ್ತಾ ಇದ್ದಂತ ಪರ್ಸೆಪೋಲಿಸ್ಗೆ ಭೇಟಿ ಇತ್ತಿದ್ದ. ಪರ್ಸೆಪೋಲಿಸ್ನ ವಿಸ್ತಾರವಾದಂಥ ಭಗ್ನಾವಶೇಷಗಳು, ಬೃಹತ್ ಕಂಬಗಳು, ಮೂರ್ತಿ ಶಿಲ್ಪಗಳ ವಿವರ ಈತ ನೀಡಿದ. ಕಂಬಗಳ ಮೇಲೆ ಅವುಗಳ ನೆಲೆಗಟ್ಟಿನ ಸಮೀಪ ಹಲವಾರು ಬರಹಗಳಿವೆ. ಈ ಬರಹವನ್ನು ಓದಬಲ್ಲವರು ಯಾರೂ ಇಲ್ಲ. ಈ ಅಕ್ಷರಗಳು ಈ ಪ್ರದೇಶದಲ್ಲಿ ಈಗ ಬಳಕೆಯಲ್ಲಿರ್ತಕ್ಕಂಥ ಪರ್ಷಿಯಾ, ಅರೇಬಿಕ್, ಅರ್ಮೇನಿಯನ್, ಹಿಬ್ರು ಈ ಯಾವ ಭಾಷೆಗಳಿಗೂ ಸಂಬಂಧಿಸಿದ ಅಲ್ಲ. ಯಾವ ರಾಜ, ಯಾವ ಚಕ್ರವರ್ತಿ ತನ್ನ ಹೆಸರನ್ನ ಅಜರಾಮರಗೊಳಿಸೋದಕ್ಕೆ ಇವನು ಕೆಚ್ಚಿದನೋ ತಿಳಿದು ಕಾಲನ ಹೊಡೆತವನ್ನು ಎದುರಿಸಿ ನಿಂತ ಇವು ಚಳಿ, ಬಿಸಿಲು, ಬಿರುಗಾಳಿಗಳಿಗಿಂತ ನೋಡಲು ಬಂದ ಪ್ರಧಾನಿಗಳಿಂದ, ಪ್ರವಾಸಿಗಳಿಂದ ಧಕ್ಕೆಗೆ ಒಳಗಾಗಿದ್ದೇವೆ ಅಂತ ಈತ ದಾಖಲೆ ಮಾಡ್ತಾರೆ.
ಮೊದಲ ಬಾರಿಗೆ ಸ್ತಂಭಗಳ ಮೇಲಿನ ಶಾಸನಗಳನ್ನ ಅವುಗಳ ನಿಗೂಢತೆಯನ್ನ ಹೊರ ಜಗತ್ತಿಗೆ ತಿಳಿಸಿದಂತ ಮೊದಲು ಅಂತ ನಾವು ಹೇಳ್ಬೋದು. ಈತನ ತೀರ್ಮಾನಗಳು ನಿಧಾನವಾಗಿ ಮನ್ನಣೆ ಗಳಿಸ್ತಾ ನಂತರ ಬಂದಂತ ಪ್ರವಾಸಿಗಳ ಅಭಿಪ್ರಾಯಗಳು ರೂಪುಗೊಳ್ಳೋದಕ್ಕೆ ನೆರವಾಗ್ತವೆ. ಮೂರನೇ ಫಿಲಿಪ್ ಎರಡನೇ ಬಾರಿಗೆ ಪರ್ಷಿಯಾ ಚಕ್ರವರ್ತಿ ಶಾ ಅಬ್ಬಾಸ್ ಭೇಟಿಗಾಗಿ ಡಾನ್ ಗಾರ್ಸಿಯಾ ಡೆ ಸಿಲ್ವಿಯಾ ಫಿಯೋರೋರಿಯಾ ಅಂತಕ್ಕಂಥ ದೂತನ್ನು ಕಳಿಸ್ತಾನೆ. ಈತನು ಸಹ ಪರ್ಷಿಯಾದ ಈ ಖ್ಯಾತ ಪಾಳು ನೆಲೆಗೆ ಭೇಟಿ ಇಡ್ತಾನೆ. ಇದನ್ನ ಸಾಮಾನ್ಯ ಶಕೆ 1619ರಲ್ಲಿ ಪತ್ರ ಮುಖೇನ ಪ್ಯಾರಿಸ್ನಲ್ಲಿದ್ದಂತಹ ತನ್ನ ಸ್ನೇಹಿತ ಮಾರ್ಕ್ವಾನ್ ಡೆ ಬೆಡಿಯಾರ್ಗೆ ತಿಳಿಸ್ಕೊಡ್ತಾನೆ. ಮೂಲ ಸ್ಪ್ಯಾನಿಷ್ ಭಾಷೆಯಲ್ಲಿ ಇದ್ದಂತ ಈ ಪತ್ರ ಮುಂದಿನ ವರ್ಷ ಲ್ಯಾಟಿನ್ಗೆ ಭಾಷಾಂತರವಾಗಿ ಪ್ರಕಟಗೊಳ್ಳುತ್ತೆ. ಇದರಿಂದ ಪರ್ಷಿಯಾ ಕುರಿತಾಗಿ ಆಂಟೋನಿಯೋ ಡೆ ಗೌ ನೀಡಿದಂತ ವರದಿಗಳು ಹಿಂದಕ್ಕೆ ಸರಿತವೆ. ಡಾನ್ ಗಾರ್ಸಿಯಾ ಚಿತ್ರಗಳು ಲ್ಯಾಟಿನ್ನಿಂದ ಇಂಗ್ಲಿಷ್ಗೆ ಭಾಷಾಂತರ ಆಗ್ತವೆ. ಇದರ ಜೊತೆಗೆ ಪರ್ಸೆಪೋಲಿಸ್ ಹತ್ರ ಹೆಚ್ಚಿನ ಗಮನ ಸೆಳೆಯಿತು. ಇದ್ರ ಮೂಲಕ ಪರ್ಸೆಪೋಲಿಸ್ ಹೆಚ್ಚಿನ ಗಮನವನ್ನ ಸೆಳೆತೊಡಗುತ್ತೆ. ಡಾನ್ ಗಾರ್ಸಿಯಾ ಇಲ್ಲಿನ ಸ್ತಂಭಗಳ ಭವ್ಯತೆಯ ಕಲಾತ್ಮಕತೆ ಅನನ್ಯ. ಇವನ್ನ ಹೋಲ್ತಕ್ಕಂಥ ಕೆಲ ಸ್ತಂಭಗಳು ವೆನಿಸ್ನಲ್ಲೂ ಕೂಡ ಇದ್ದಾವೆ. ಇಲ್ಲಿನ ಶಿಲ್ಪಗಳ ಸಹಜತೆ ಕಲಾತ್ಮಕತೆ ಬೆರಗುಗೊಳಿಸುವಂತೆ ಇದೆ. ಈ ಶಿಲ್ಪಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಉಡುಗೆ ತೊಡುಗೆಗಳು ವಿಭಿನ್ನ ಮತ್ತು ವೈವಿಧ್ಯಮಯ ಆಗಿದ್ದಾವೆ. ಆದ್ರೂ ಕೂಡ ಗಮನಾರ್ಹವಾದಂತ ವೈಶಿಷ್ಟ್ಯತೆ ಇಲ್ಲ. ಈ ನೆಲೆಗೆ ಯಾರಿಗೆ ಸೇರಿದ್ದಿತ್ತು, ಈ ಶಿಲ್ಪದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಹಲವಾರು ಸುಂದರವಾದಂತಹ ಬರವಣಿಗೆಯ ಶಿಲಾಶಾಸನಗಳಿವೆ. ಇವುಗಳಲ್ಲಿ ಈ ಎಲ್ಲ ರಹಸ್ಯಗಳಿಗೆ ಉತ್ತರ ಅಡಗಿರಬಹುದು. ಆದ್ರೆ ಈ ಬರವಣಿಗೆ ಚಾಲ್ಡಿಯನ್, ಹೀಬ್ರೂ, ಗ್ರೀಕ್, ಅರೇಬಿಕ್ ಇವು ಯಾವುದೂ ಅಲ್ಲ, ಅಥವಾ ಜಗತ್ತಿನಲ್ಲಿ ಇಂದು ಬಳಕೆಯಲ್ಲಿರ್ತಕ್ಕಂಥ ಯಾವುದೇ ಭಾಷೆ ಹಾಗೂ ಲಿಪಿಗೆ ಸಂಬಂಧಿಸಿದಂತೆ ಕಾಣೋದಿಲ್ಲ. ಈ ಲಿಪಿಯನ್ನ ತ್ರಿಕೋನ, ಪಿರಮಿಡ್ ಹಾಗೂ ಸ್ತಂಭಗಳನ್ನು ಹೋಲ್ತಕ್ಕಂಥ ಚಿಹ್ನೆಗಳನ್ನ ಬಳಸಿ ಬರೆಯಲಾಗಿದೆ. ಇವೆಲ್ಲವೂ ಒಂದೇ ರೀತಿ ಕಾಣ್ತಾ ಇದ್ದು ಒಂದರಿಂದ ಮತ್ತೊಂದರ ನಡುವೆ ಗಣನೀಯವಾದ ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಆದ್ರೆ ಈ ಸಂಕೇತಗಳ ಪುನರಾವರ್ತನೆ, ಅವು ತಿಳಿತಕ್ಕಂಥ ವಿವಿಧ ಸ್ಥಾನಗಳನ್ನ ಗಮನಿಸಿ ಪ್ರತಿಯೊಂದು ಒಂದು ನಿರ್ದಿಷ್ಟ ಅಕ್ಷರ ಏನೋ ಅಂತ ನಾವು ಹೇಳ್ಬಹುದು ಅಂತ ದಾಖಲೆ ಮಾಡ್ತಾರೆ. ಗಾರ್ಸಿಯಾ ಡೆ ಸಿಲ್ವಾಗೆ ವಿವಿಧ ರಾಷ್ಟ್ರಗಳ ಜನರ ಜೀವನ, ಆಚರಣೆ, ಧಾರ್ಮಿಕ ವಿಧಿವಿಧಾನ, ನಂಬಿಕೆಗಳತ್ತ ಹೆಚ್ಚು ಒಲವಿದ್ದು ಅವರ ಭಾಷೆಯ ಲಿಪಿಯನ್ನು ಕುರಿತಾಗಿ ಯಾವ ಹೆಚ್ಚಿನ ಕುತೂಹಲ ಕೂಡ ಇರೋದಿಲ್ಲ. ಆದ್ರಿಂದ ಆತ ಅಲ್ಲಿದ್ದ ಶಿಲಾಶಾಸನಗಳ ಬಗ್ಗೆ ಹೆಚ್ಚಿನ ಮಹತ್ವ ನೀಡದೆ ಅವುಗಳನ್ನ ನಕಲು ಮಾಡಿಕೊಳ್ಳೋದಕ್ಕೆ ಸಹ ಯತ್ನ ಮಾಡದೆ ಉಪೇಕ್ಷೆ ಮಾಡ್ತಾರೆ. ಸಾಮಾನ್ಯ ಶಕೆ 1614 ಮತ್ತು 1626 ಅವಧಿಯಲ್ಲಿ ರೋಮ್ ಮೂಲದ ಪಿಟ್ರೋ ಡೆಲಾವಲೆ ಟರ್ಕಿ, ಪರ್ಷಿಯಾ ಹಾಗೆ ಭಾರತದ ಬಹುಭಾಗದಲ್ಲಿ ಸಂಚಾರ ಮಾಡ್ತಾನೆ. ಆತನಿಗೆ ಟರ್ಕಿ, ಪರ್ಷಿಯನ್, ಅರೇಬಿಕ್, ಕಾಪ್ಟಿಕ್ ಹೀಗೆ ಹಲವಾರು ಭಾಷೆಗಳು ಚೆನ್ನಾಗಿ ತಿಳಿದಿರ್ತವೆ. ಡೆಲಾವಲೆ ಪರ್ಸೆಪೋಲಿಸ್ಗೆ ಭೇಟಿ ಇಟ್ಟಿರ್ತಾನೆ. ಈ ನಗರವನ್ನ 3 ದಿಕ್ಕುಗಳಿಂದ ಸುತ್ತುವರೆದಿದ್ದಂತಹ ಗುಡ್ಡಗಳ ಬಂಡೆಗಳ ಮೇಲ್ಮೈ ಮೇಲೆ ವಿಶಿಷ್ಟ ಸಂಕೇತಗಳನ್ನ ಗುರುತುಗಳನ್ನ ಕಾಣ್ತಾನೆ. ಇವುಗಳಿಗೆ ಏನಾದ್ರೂ ಅರ್ಥ ಇರಬೇಕಂತ ಆತನಿಗೆ ಅನುಮಾನ ಮೂಡುತ್ತೆ. ಇದು ಯಾವ ಭಾಷೆ ಬರಹ ಆಗಿರ್ಬೋದು, ಲಿಪಿ ಎಂತಹುದು ಅಂತಕ್ಕಂಥ ಪ್ರಶ್ನೆಗಳು ಆತನಿಗೆ ಎದುರಾಗ್ತವೆ. ಸಾಮಾನ್ಯ ಶಕೆ 1621 ಅಕ್ಟೋಬರ್ 21ರಂದು ತನ್ನ ಸ್ನೇಹಿತನಿಗೆ ಬರೆದ ಪತ್ರದಲ್ಲಿ ಇದನ್ನ ಈತ ವಿವರಣೆ ಕೊಡ್ತಾನೆ. ಅಲ್ಲಿನ ಹಲವಾರು ಬರಹಗಳನ್ನ ಅಂದ್ರೆ ಅಲ್ಲಿ ಇದ್ದಂತ ಹಲವಾರು ಬರಹಗಳನ್ನ ಈತ ನಕಲು ಸಹ ಮಾಡ್ಕೊಳ್ತಾನೆ. ಬರಹದೊಂದಿಗೆ ಈತ ಈ ಬಗೆಯ ಬರಹ ಹೊಂದಿರ್ತಕ್ಕಂಥ ಶಿಲೆಯ ಚೂರುಗಳನ್ನು ಕೂಡ ಕಿರ್ಕೇರಿಯನ್ ಮ್ಯೂಸಿಯಂಗೆ ಕಳಿಸಿರ್ತಾನೆ. ಡೆಲಾವಲೆ ಈ ಗೂಢ ಬರಹವನ್ನ ತನ್ನದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಹಲವು ತೀರ್ಮಾನಗಳಿಗೆ ಬರ್ತಾನೆ. ಅವುಗಳಲ್ಲಿ ಮುಖ್ಯವಾದ ತೀರ್ಮಾನಗಳನ್ನ ನಾವು ಹೀಗೆ ಹೇಳ್ಬೋದು. ಯುರೋಪಿಯನ್ ಲಿಪಿಗಳು ಎಲ್ಲವೂ ಎಡದಿಂದ ಬಲಕ್ಕೆ ಸಾಗ್ತವೆ, ಆದರೆ ಪರ್ಷಿಯನ್ ಮತ್ತು ಅದರ ಸೋದರ ಸಂಬಂಧಿ ಲಿಪಿಗಳು ಬಲದಿಂದ ಎಡಕ್ಕೆ ಸಾಗ್ತವೆ. ಆದರೆ ಈ ಅಜ್ಞಾತ ಲಿಪಿಯಲ್ಲಿ ಎಡದಲ್ಲಿ ಮೊದಲಿಗೆ ಆರಂಭಿಕ ಚಿಹ್ನೆ ಬಂದು ನಂತರ ಬರವಣಿಗೆ ಬಂದಿರುವಂತೆ ಕಾಣುತ್ತೆ. ಆದ್ರಿಂದ ಇದು ಎಡದಿಂದ ಬಲಕ್ಕೆ ಓದುವ ಲಿಪಿ ಆಗಿರಬಹುದು. ಲಂಬ ರೇಖೆಯಲ್ಲಿ ತಲೆ ಯಾವಾಗಲೂ ಮೇಲೆ ಇರುತ್ತೆ. ಅಡ್ಡ ರೇಖೆಯಲ್ಲಿ ತಲೆ ಯಾವಾಗಲೂ ಎಡಕ್ಕೆ ತಿರುಗಿರುತ್ತೆ. ಓರೆ ರೇಖೆ ತೆಳಗಿರುತ್ತೆ. ಮೇಲಿನ 3 ಬಗೆಯ ರೇಖೆಗಳನ್ನು ವಿಶಿಷ್ಟವಾಗಿ ಜೋಡಿಸಿ ಲಿಪಿ ಸೃಷ್ಟಿಯಾಗಿದೆ ಅಂತ ಡೆಲಾವಲೆ ಹೇಳ್ತಾನೆ. ಡೆಲಾವಲೆಯ ಪತ್ರ ಪ್ರಕಟಗೊಂಡ ಮೇಲೆ ಮೊದಲ ಬಾರಿಗೆ ಯುರೋಪಿನಲ್ಲಿ ಪರ್ಷಿಯಾದ ವಿಶಿಷ್ಟ ಬರಹದ ಬಗ್ಗೆ ಸಾರ್ವಜನಿಕರ ಗಮನ ಹರಿಯತೊಡಗುತ್ತೆ. ಈತನ ಪತ್ರಗಳು ಹಲವಾರು ಮುದ್ರೆಗಳನ್ನ ಕಾಣ್ತವೆ. ಇದರ ಫಲವಾಗಿ ಯುರೋಪಿನಲ್ಲಿ ಪ್ರಾಚೀನ ಪರ್ಷಿಯನ್ನರು ಶಿಲೆ ಮತ್ತು ಕಂಬಗಳ ಮೇಲೆ ಏನನ್ನೋ ಬರೆದಿದ್ದಾರೆ ಅಂತ ಯುರೋಪಿಯನ್ನರಿಗೆ ಮನದಟ್ಟಾಗ್ತೊಡಗುತ್ತೆ. ಈ ಸಂಕೇತಗಳು ಏನಿರಬಹುದು ಅಂತ ಯಾರಿಗೂ ಕಿಂಚಿತ್ತು ಸುಳುವು ಕೂಡ ಇರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಈ ಪರ್ಸೆಪೋಲಿಸ್ ಲಿಪಿ ಬಿಡಿಸುವತ್ತ ಮುಂದಿನ ದಾರಿ ಹೇಗೆ ಸಾಗಿತು ಅಂತ ನೋಡೋಣ. ವಂದನೆಗಳೊಂದಿಗೆ.